Hello everyone, I am Santosh KB, Assistant Professor of Economics. Now I am going to discuss a topic on deflation, meaning, definitions and its causes. ಹಣದಿಳಿತ ಅಥವಾ ಆರ್ಥಿಕ ಮುಗ್ಗಟ್ಟು, ಅದರ ಅರ್ಥ, ಹಣದಿಳಿತ ಮತ್ತು ಆರ್ಥಿಕ ಮುಗ್ಗಟ್ಟಿಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಅರ್ಥಶಾಸ್ತ್ರದಲ್ಲಿ ನೀಡಿದಂತಹ ವ್ಯಾಖ್ಯೆಗಳು ಮತ್ತು ಆರ್ಥಿಕ ಮುಗ್ಗಟ್ಟು ಯಾಕೆ ಸಂಭವಿಸ್ತದೆ ಅನ್ನೋ ವಿಷಯದ ಬಗ್ಗೆ, ಅವಕ್ಕೆ ಕಾರಣಗಳೇನು ಅನ್ನೋ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ಡಿಫ್ಲೇಷನ್ ಮೀನಿಂಗ್. ಆಸ್ ಫಾರ್ ಆಸ್ ದ ಮೀನಿಂಗ್ ಆಫ್ ಡಿಫ್ಲೇಷನ್ ಇಸ್ ಕನ್ಸರ್ನ್, ಡಿಫ್ಲೇಷನ್ is a decrease in the general price level of goods and services. Deflation means decrease in the general price level of goods and services. ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಇಳಿಯುತ್ತಿರುವಂತಹ ಸನ್ನಿವೇಶವನ್ನು ಆರ್ಥಿಕ ಮುಗ್ಗಟ್ಟು ಅಂತೇಳಿ ಕರಿತೀವಿ. ಆರ್ಥಿಕತೆಯಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳು ಕಡಿಮೆಯಾಗುವಂಥ ಒಂದು ಸನ್ನಿವೇಶ. ಸೊ ದಿಸ್ ಈಸ್ ಎ ರಿವರ್ಸ್ ಆಫ್ ಇನ್ಫ್ಲೇಷನ್ ಆರ್ ಡಿಫ್ಲೇಷನ್ ಈಸ್ ನೆಗೆಟಿವ್ ಇನ್ಫ್ಲೇಷನ್. ಡಿಫ್ಲೇಷನನ್ನು, ಹಣದಿಳಿತವನ್ನು ನಾವು ಋಣಾತ್ಮಕ ಹಣದುಬ್ಬರ ಅಂತ ಕೂಡ ಕರಿತೀವಿ, ಅಥವಾ ನೆಗೆಟಿವ್ ಇನ್ಫ್ಲೇಷನ್ ಅಂತ ಕೂಡ ಕರಿತೀವಿ. ಅಂದರೆ ಹಣದುಬ್ಬರ ಸನ್ನಿವೇಶದಲ್ಲಿ ಆರ್ಥಿಕತೆಯಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಹೆಚ್ಚುತ್ತಾ ಹೋಗ್ತಾ ಇರ್ತವೆ. ಆದರೆ ಹಣದಿಳಿತದ ಸಮಯದಲ್ಲಿ ಅಥವಾ ಹಣದ ಇಳಿತದ ಅಥವಾ ಮುಗ್ಗಟ್ಟಿನ ಸಮಯದಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಇಳಿಕೆಯನ್ನು ಕಾಣ್ತಾ ಇರ್ತವೆ. ಹಾಗಾಗಿ ಹಣದ ಮುಗ್ಗಟ್ಟು ಮತ್ತು ಆರ್ಥಿಕ ಮುಗ್ಗಟ್ಟು ಅಥವಾ ಹಣದ ಮುಗ್ಗಟ್ಟು ಮತ್ತು ಹಣದುಬ್ಬರದ ನಡುವೆ ವಿರುದ್ಧವಾದಂತಹ ಒಂದು ಸಂದರ್ಭ ಅಥವಾ ಸಂಬಂಧ ಇರ್ತದೆ. ವೆನ್ ಇಟ್ ಆಕರ್ಸ್, ದ ವ್ಯಾಲ್ಯೂ ಆಫ್ ಮನಿ the value of currency grows over time. Okay, when deflation happens in the economy, value of money gets rise or it grows over time. ಸೊ ಯಾವಾಗ ಆರ್ಥಿಕತೆಯಲ್ಲಿ ಮುಗ್ಗಟ್ಟು ಸಂಭವಿಸ್ತದೆಯೋ ಆ ಸಂದರ್ಭದಲ್ಲಿ ಆ ರಾಷ್ಟ್ರದ ಹಣದ ಮೌಲ್ಯ ಏರಿಕೆಯನ್ನು ದಾಖಲಿಸ್ತದೆ. ಅದರ ಹಣದ ಉಬ್ಬರದ ಸಮಯದಲ್ಲಿ ಹಣ ತನ್ನ ಮೌಲ್ಯವನ್ನು ಕಳ್ಕೊಳ್ತದೆ. ಆದರೆ ಹಣದ ಇಳಿತದ ಅಥವಾ ಮುಗ್ಗಟ್ಟಿನ ಸಮಯದಲ್ಲಿ ಹಣ ತನ್ನ ಮೌಲ್ಯವನ್ನು ಚೇತರಿಸಿಕೊಳ್ತಾ ಹೋಗ್ತದೆ. ಯಾಕೆಂದರೆ ಹಣದ ಮುಗ್ಗಟ್ಟಿನ ಸಮಯದಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳು ಕಡಿಮೆ ಆಗ್ತಾ ಹೋಗುವಂಥ ಕಾರಣಕ್ಕಾಗಿ ಆರ್ಥಿಕತೆಯಲ್ಲಿ ಹಣ ತನ್ನ ಮೌಲ್ಯವನ್ನು ವೃದ್ಧಿಸಿಕೊಳ್ತಾ ಸಾಗ್ತದೆ ಅಂತ. So thus more goods and services can be purchased for the same amount of money when the deflation is happening in the economy. So when the deflation is persist in the economy, so we can purchase more and more goods and services by spending the same amount of money we can purchase in the inflationary scenario. So ಹಣದ ಉಬ್ಬರದ ಸಮಯದಲ್ಲಿ, ಇನ್ಫ್ಲೇಷನ್ನಿನ ಸಮಯದಲ್ಲಿ ನಾವು ಒಂದು 100 ರೂಪಾಯಿ ಹಣವನ್ನು ವ್ಯಯ ಮಾಡೋದರಿಂದ ನಾವು ಎಷ್ಟು ಸರಕುಗಳನ್ನು ಕೊಳ್ಳಬಹುದಿತ್ತೋ ಅದಕ್ಕಿಂತಲೂ ಹೆಚ್ಚಿಗೆ ಪ್ರಮಾಣದ ಸರಕುಗಳನ್ನು ಹಣದ ಇಳಿತದ ಸಮಯದಲ್ಲಿ ಅಥವಾ ಮುಗ್ಗಟ್ಟಿನ ಸಮಯದಲ್ಲಿ 100 ರೂಪಾಯಿ ಸ್ಪೆಂಡ್ ಮಾಡೋದ್ರಿಂದ ನಾವು ಪಡೆದುಕೊಳ್ಬೋದು. ಅದರ ಅರ್ಥ ಏನು ಅಂದರೆ ಹಣ ತನ್ನ ಮೌಲ್ಯವನ್ನು ವೃದ್ಧಿಸಿಕೊಳ್ತದೆ. ಹಣ ಯಾಕೆ ತನ್ನ ಮೌಲ್ಯವನ್ನು ವೃದ್ಧಿಸಿಕೊಳ್ತದೆ ಅಂತಂದರೆ ಸರಕು ಮತ್ತು ಸೇವೆಗಳ ಬೆಲೆಗಳು ಮುಗ್ಗಟ್ಟಿನ ಸಮಯದಲ್ಲಿ ಅಥವಾ ಹಣದಿಳಿತದ ಸಮಯದಲ್ಲಿ ಇಳಿಕೆಯನ್ನು ದಾಖಲಿಸ್ತವೆ. ಆ್ಯಂಡ್ ಡಿಫ್ಲೇಷನ್ ಡೆಫಿನಿಷನ್ಸ್. ಓಕೆ, ಸೊ ಹಣದ ಮುಗ್ಗಟ್ಟಿನ ಅಥವಾ ಹಣದಿಳಿತದ ವ್ಯಾಖ್ಯೆಗಳು, ಹಣದಿಳಿತಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಅರ್ಥಶಾಸ್ತ್ರಜ್ಞರು ಬೇರೆ ಬೇರೆ ವ್ಯಾಖ್ಯೆಯನ್ನು ನೀಡಿದ್ದಾರೆ. ಅಕಾರ್ಡಿಂಗ್ ಟು ಕ್ರೌಥರ್, ಡಿಫ್ಲೇಷನ್ ಈಸ್ ಅನ್ ಎಕನಾಮಿಕ್ ಸಿಚುವೇಶನ್ ಆಫ್ price declining and value of money increasing. According to Crowther, deflation is an economic situation. ಸೊ ಮುಗ್ಗಟ್ಟು ಅನ್ನೋದು, ಹಣದಿಳಿತ ಅನ್ನುವಂಥದ್ದು ಇದೊಂದು ಆರ್ಥಿಕ ಸನ್ನಿವೇಶ ಅಥವಾ ಆರ್ಥಿಕ ಸ್ಥಿತಿಗತಿಯಾಗಿರ್ತದೆ. ಸೊ ವೇರ್ ಇಟ್ ಈಸ್ ಅ ಸಿಚುವೇಶನ್ ಆಫ್ ಪ್ರೈಸ್ ಡಿಕ್ಲೈನಿಂಗ್ ಆ್ಯಂಡ್ ವ್ಯಾಲ್ಯೂ ಆಫ್ ಮನಿ ಇನ್ಕ್ರೀಸಿಂಗ್. ಓಕೆ, ಸರಕು ಮತ್ತು ಸೇವೆಗಳ ಬೆಲೆಗಳು ಇಳಿಯುತ್ತಿರುವ ಮತ್ತು ಹಣದ ಮೌಲ್ಯ ಏರುತ್ತಿರುವಂತಹ ಒಂದು ಆರ್ಥಿಕ ಸನ್ನಿವೇಶವನ್ನು ಆರ್ಥಿಕ ಮುಗ್ಗಟ್ಟು ಅಥವಾ ಹಣದಿಳಿತ ಅಂತ ಕರಿಬೋದು ಅಂತೇಳಿ ಕ್ರೌಥರ್ ಅವರು ವ್ಯಾಖ್ಯಾನಿಸ್ತಾರೆ. ಓಕೆ, ಸೊ ಕ್ರೌಥರ್ ವ್ಯಾಖ್ಯೆಯನ್ನು ನಾವು ಅವಲೋಕನ ಮಾಡಿದಾಗ ನಮ್ಗೆ ಏನು ಅನಿಸುತ್ತೆ, ಇಟ್ ಈಸ್ ಡಿಫ್ಲೇಷನ್ ಇಸ್ ಅ ಸಿಚುವೇಶನ್ ಆಫ್ ಪ್ರೈಸ್ ಡಿಕ್ಲೈನಿಂಗ್ ಡ್ಯೂ ಟು ಡಿಕ್ಲೈನ್ ಇನ್ ದಿ ಪ್ರೈಸ್ ಲೆವೆಲ್ ದ ವ್ಯಾಲ್ಯೂ ಆಫ್ ಮನಿ ಇನ್ಕ್ರೀಸಸ್. ಓಕೆ, ಸೊ ಹಣದ
ಆರ್ಥಿಕತೆಯಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಇಳಿಯುತ್ತಿರುವುದರಿಂದ ಹಣದ ಮೌಲ್ಯ ಏರುತ್ತಿರುವಂತಹ ಒಂದು ಆರ್ಥಿಕ ಸನ್ನಿವೇಶವನ್ನು ಹಣದ ಇಳಿತ ಅಥವಾ ಹಣದ ಮುಗ್ಗಟ್ಟು ಅಂತೇಳಿ ಕರಿಬೋದು ಅಂತ ಕ್ರೌಥರ್ ಅವರು ವ್ಯಾಖ್ಯಾನಿಸ್ತಾರೆ. ಆ್ಯಂಡ್ ಅಕಾರ್ಡಿಂಗ್ ಟು ಎ ಸಿ ಪಿಗು ಅನ್ನುವಂತಹ ಒಬ್ಬ ಅರ್ಥಶಾಸ್ತ್ರಜ್ಞರು ವಾಟ್ ಈಸ್ ಡಿಫ್ಲೇಷನ್ ಅಂತ ವ್ಯಾಖ್ಯಾನಿಸ್ತಾರೆ. ಡಿಫ್ಲೇಷನ್ ಇಸ್ ಅ ಸಿಚುವೇಶನ್ ಆಫ್ ಪ್ರೈಸ್ ಡಿಕ್ಲೈನಿಂಗ್ ಡ್ಯೂ ಟು ಮ್ಯಾಸಿವ್ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಈಸ್ ಮೋರ್ ದ್ಯಾನ್ ಇನ್ಕ್ರೀಸ್ ಇನ್ ದಿ ಮಾನಿಟರಿ ಇನ್ಕಮ್ ಇನ್ ದಿ ಎಕಾನಮಿ ಅಂತ ಹೇಳ್ತಾರೆ. ಸೊ ಎ ಸಿ ಪಿಗು ಅವರು ಡಿಫ್ಲೇಷನ್ನ ವ್ಯಾಖ್ಯಾನವನ್ನು ಬೇರೆ ರೀತಿ ವ್ಯಾಖ್ಯಾನಿಸ್ತಾರೆ. ಕ್ರೌಥರ್ ಅವರು ಪ್ರೈಸ್ ಲೆವೆಲ್ ಮತ್ತು ಏನು ವ್ಯಾಲ್ಯೂ ಆಫ್ ಮನಿ ಆಧಾರದ ಮೇಲೆ ವ್ಯಾಖ್ಯಾನಿಸ್ತಾರೆ. ಆದರೆ ಎ ಸಿ ಪಿಗು ಅವರು ಅಗ್ರಿಗೇಟ್ ಡಿಮಾಂಡ್ ಆ್ಯಂಡ್ ಅಗ್ರಿಗೇಟ್ ಸಪ್ಲೈ, ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ ಆಧಾರದ ಮೇಲೆ ವ್ಯಾಖ್ಯಾನಿಸ್ತಾರೆ. ಸೊ ಎ ಸಿ ಪಿಗು ಅವರ ಪ್ರಕಾರ ಡಿಫ್ಲೇಷನ್ ಇಸ್ ಅ ಸಿಚುವೇಶನ್ ಆಫ್ ಪ್ರೈಸ್ ಡಿಕ್ಲೈನಿಂಗ್. ಸೊ ಇದು ಬೆಲೆ ಇಳಿಕೆಯಾಗುತ್ತಿರುವಂತಹ ಸನ್ನಿವೇಶ. ಯಾವ ಕಾರಣಕ್ಕಾಗಿ ಬೆಲೆ ಇಳಿಕೆ ಆಗ್ತಾ ಇರ್ತದೆ? ಡ್ಯೂ ಟು ಮ್ಯಾಸಿವ್ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಈಸ್ ಮೋರ್ ದ್ಯಾನ್ ಇನ್ಕ್ರೀಸ್ ಇನ್ ಮಾನಿಟರಿ ಇನ್ಕಮ್ ಇನ್ ದಿ ಎಕಾನಮಿ. ಆರ್ಥಿಕತೆಯಲ್ಲಿ ವೃದ್ಧಿಯಾಗುತ್ತಿರುವಂತಹ ಹಣರೂಪಿ ಆದಾಯಕ್ಕಿಂತಲೂ ಹೆಚ್ಚಿಗೆ ದರದಲ್ಲಿ ಸರಕು ಮತ್ತು ಸೇವೆಗಳು ಉತ್ಪಾದನೆಯಾಗುವುದರಿಂದ ಸರಕು ಮತ್ತು ಸೇವೆಗಳ ಬೆಲೆಗಳು ಇಳಿಕೆಯಾಗುತ್ತಿರುವ ಸನ್ನಿವೇಶವನ್ನು ಹಣದ ಇಳಿತ ಅಥವಾ ಆರ್ಥಿಕ ಮುಗ್ಗಟ್ಟು ಅಂತ ಹೇಳಿ ಕರಿಬಹುದು ಅಂತ, ಅಥವಾ ಹಣದಿಳಿತ. ಆರ್ಥಿಕ ಮುಗ್ಗಟ್ಟು ಅನ್ನೋದಕ್ಕಿಂತ ಹಣದಿಳಿತ ಅಂತ ಸನ್ನಿವೇಶ ಅಂತ ಕರಿಬಹುದು. ಓಕೆ, ಸೊ ಡಿಫ್ಲೇಷನ್ ಇಸ್ ಅ ಸಿಚುವೇಶನ್ ಆಫ್ ಪ್ರೈಸ್ ಡಿಕ್ಲೈನಿಂಗ್ ಡ್ಯೂ ಟು ಮ್ಯಾಸಿವ್ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಈಸ್ ಮೋರ್ ದ್ಯಾನ್ ಇನ್ಕ್ರೀಸ್ ಇನ್ ಮಾನಿಟರಿ ಇನ್ಕಮ್ ಇನ್ ದಿ ಎಕಾನಮಿ. ಸೊ ಎ ಸಿ ಪಿಗು ಅವರ ಪ್ರಕಾರ ಹಣದಿಳಿತ ಅಂದರೆ ಏನು? ಹಣದಿಳಿತ ಅಂತಂದರೆ ಆರ್ಥಿಕತೆಯಲ್ಲಿ ಹಣರೂಪಿ ಆದಾಯದ ಹೆಚ್ಚಳವು ಅಥವಾ ಹಣರೂಪಿ ಆದಾಯವು ಆ ರಾಷ್ಟ್ರದ ಸರಕು ಮತ್ತು ಸೇವೆಗಳ ಉತ್ಪಾದನೆಗಿಂತ ಕಡಿಮೆ ದರದಲ್ಲಿರುವುದರಿಂದ ಅಥವಾ ಸರಕು ಮತ್ತು ಸೇವೆಗಳ ಉತ್ಪಾದನೆ ಹೆಚ್ಚಾಗಿರುವುದರಿಂದ ಬೆಲೆಗಳು ನಿರಂತರವಾಗಿ ಇಳಿಕೆಯನ್ನು ದಾಖಲಿಸುವಂತಹ ಸನ್ನಿವೇಶವನ್ನು ಹಣದ ಇಳಿತ ಅಂತೇಳಿ ಕರಿಬಹುದು ಅಂತೇಳಿ ಎ ಸಿ ಪಿಗು ಅವರು ಹೇಳ್ತಾರೆ. ಸೊ ಈ ಎರಡೂ ವ್ಯಾಖ್ಯೆಗಳನ್ನು ನಾವು ಅವಲೋಕಿಸಿದಾಗ ಹಣದಿಳಿತ ಅಂತಂದರೆ ನಮಗೆ ಏನು ಅರ್ಥ ಆಗುತ್ತೆ ಅಂತಂದರೆ, ಹಣದಿಳಿತ ಅನ್ನುವಂಥದ್ದು ಹಣದುಬ್ಬರದ ವಿರುದ್ಧ ಸನ್ನಿವೇಶವಾಗಿರ್ತದೆ. ಸೊ ಹಣದಿಳಿತ ಅನ್ನುವಂಥದ್ದು ಸರಕು ಮತ್ತು ಸೇವೆಗಳ ಬೆಲೆಗಳು ಇಳಿಕೆಯಾಗುತ್ತಿರುವಂತಹ ಸನ್ನಿವೇಶವಾಗಿರ್ತದೆ. ಹಣದಿಳಿತ ಅನ್ನುವಂಥದ್ದು ಸರಕು ಮತ್ತು ಸೇವೆಗಳ ಉತ್ಪಾದನೆ ಹೆಚ್ಚುತ್ತಿರುವಂತಹ ಒಂದು ಸನ್ನಿವೇಶವಾಗಿರ್ತದೆ. ಹಣದಿಳಿತ ಅನ್ನುವಂಥದ್ದು ಸರಕು ಸೇವೆಗಳ ಉತ್ಪಾದನೆಗೆ ಹೋಲಿಸಿದಾಗ ಆರ್ಥಿಕತೆಯಲ್ಲಿ ಹಣರೂಪಿ ಆದಾಯದ ಸೃಷ್ಟಿ ಕಡಿಮೆ ಆಗುತ್ತಿರುವಂತಹ ಸನ್ನಿವೇಶವಾಗಿರ್ತದೆ. ಸೊ ಹಾಗಾಗಿ ಹಣದಿಳಿತ ಅಂತಂದರೆ ಆರ್ಥಿಕತೆಯಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳು ಇಳಿಯುತ್ತಿರುವ ಮತ್ತು ಹಣದ ಮೌಲ್ಯ ಹೆಚ್ಚುತ್ತಿರುವಂತಹ ಒಂದು ಸನ್ನಿವೇಶವನ್ನು ಹಣದಿಳಿತ ಅಂತೇಳಿ ಕರೀಬಹುದು. ಆ್ಯಂಡ್ ವೈ ದಿಸ್ ಡಿಫ್ಲೇಷನ್ ಹ್ಯಾಪನ್ಸ್ ಇನ್ ದಿ ಎಕಾನಮಿ. ಆರ್ಥಿಕತೆಯಲ್ಲಿ ಈ ಒಂದು ಹಣದಿಳಿತ ಯಾಕಾಗಿ ಸಂಭವಿಸ್ತದೆ, ಅದಕ್ಕೆ ಕಾರಣಗಳೇನು ಅಂಥೇಳಿ ನಾವು ನೋಡೋದಾದರೆ ದ ನಂಬರ್ so we can classify the causes of deflation into two broad categories. The number one is fall in aggregate demand and increase in aggregate supply. ಸೊ ಯಾಕೆ ಹಣದಿಳಿತ ಉಂಟಾಗುತ್ತೆ ಆರ್ಥಿಕತೆಯಲ್ಲಿ, ಯಾಕೆ ಹಣದಿಳಿತ ಸಂಭವಿಸ್ತದೆ ಆರ್ಥಿಕತೆಯಲ್ಲಿ ಅಂತಂದರೆ ಅದಕ್ಕೆ ಪ್ರಮುಖವಾಗಿ ಎರಡು ಕಾರಣಗಳು. ಒಂದು ಫಾಲ್ ಇನ್ ಅಗ್ರಿಗೇಟ್ ಡಿಮಾಂಡ್ ಆ್ಯಂಡ್ ಇನ್ಕ್ರೀಸ್ ಇನ್ ಅಗ್ರಿಗೇಟ್ ಸಪ್ಲೈ. ಒಂದು ಆರ್ಥಿಕತೆಯಲ್ಲಿ ಸಮಗ್ರ ಬೇಡಿಕೆಯಲ್ಲಿನ ಇಳಿಕೆ, ಇನ್ನೊಂದು ಸಮಗ್ರ ಪೂರೈಕೆಯಲ್ಲಿನ ಹೆಚ್ಚಳ. ಸೊ ನಾವು ಹಣದಿಳಿತಕ್ಕೆ ಕಾರಣಗಳ ಬಗ್ಗೆ ಪಟ್ಟಿ ಮಾಡೋಕ್ಕೆ ಹೋದರೆ ಸೊ ನಮಗೆ ತಿಳಿಯುವಂಥ ಪ್ರಮುಖವಾದ ಅಂಶ ಏನು ಅಂದರೆ ಎರಡು ಪ್ರಮುಖ ಅಂಶಗಳು ನಾವು ಗಮನಿಸ್ಬೋದು. ಒಂದು ಫಾಲ್ ಇನ್ ಅಗ್ರಿಗೇಟ್ ಡಿಮಾಂಡ್ ಆ್ಯಂಡ್ ಇನ್ಕ್ರೀಸ್ ಇನ್ ಅಗ್ರಿಗೇಟ್ ಸಪ್ಲೈ. ಸಮಗ್ರ ಬೇಡಿಕೆಯಲ್ಲಿನ ಇಳಿಕೆ ಮತ್ತು ಸಮಗ್ರ ಪೂರೈಕೆಯಲ್ಲಿನ ಹೆಚ್ಚಳ. ಸೊ ಸಮಗ್ರ ಬೇಡಿಕೆಯಲ್ಲಿ ಇಳಿಕೆಯಾಗುವುದು ಕಾರಣ ಮತ್ತು ಸಮಗ್ರ ಪೂರೈಕೆಯಲ್ಲಿನ ಹೆಚ್ಚಳದ ಕಾರಣದಿಂದಾಗಿ ಹಣದಿಳಿತ ಸಂಭವಿಸ್ತದೆ. ಹಾಗಾದರೆ ಈ ಸಮಗ್ರ ಬೇಡಿಕೆಯಲ್ಲಿ ಇಳಿಕೆ ಯಾವ ಯಾವ ಕಾರಣದಿಂದಾಗಿ ಆರ್ಥಿಕತೆಯಲ್ಲಿ ಸಂಭವಿಸ್ತದೆ? ಸೊ ಸಮ್ ಆಫ್ ದಿ ಫ್ಯಾಕ್ಟರ್ಸ್ ಲೀಡಿಂಗ್ ಟು ಡಿಕ್ಲೈನ್ ಇನ್ ಅಗ್ರಿಗೇಟ್ ಡಿಮಾಂಡ್ ಆರ್ ದ ನಂಬರ್ ಒನ್ ಈಸ್ ಫಾಲ್ ಇನ್ ಮನಿ ಸಪ್ಲೈ. ಫಾಲ್ ಇನ್ ದಿ ಮನಿ ಸಪ್ಲೈ. ಯಾಕೆ ಆರ್ಥಿಕತೆ, ನಾನು ಏನು ಹೇಳ್ತಾ ಇದ್ದೀನಿ, ಆರ್ಥಿಕತೆಯಲ್ಲಿ ಹಣದಿಳಿತ ಸಂಭವಿಸೋದಕ್ಕೆ ಪ್ರಮುಖವಾಗಿ ಎರಡು ಕಾರಣ. ಒಂದು
ಸಮಗ್ರ ಬೇಡಿಕೆಯಲ್ಲಿನ ಇಳಿಕೆ ಮತ್ತು ಸಮಗ್ರ ಪೂರೈಕೆಯಲ್ಲಿನ ಹೆಚ್ಚಳ. ಹಾಗಾದರೆ ಸಮಗ್ರ ಬೇಡಿಕೆಯಲ್ಲಿನ ಇಳಿಕೆ ಯಾಕೆ ಆಗುತ್ತೆ ಅಂತ ನೋಡೋದಾದರೆ, ದ ನಂಬರ್ ಒನ್ ಫ್ಯಾಕ್ಟರ್ ಈಸ್ ದ ಫಾಲ್ ಇನ್ ದಿ ಮನಿ ಸಪ್ಲೈ. ಹಣದ ಪೂರೈಕೆಯಲ್ಲಿನ ಇಳಿಕೆ. ಓಕೆ, ಎ ಸೆಂಟ್ರಲ್ ಬ್ಯಾಂಕ್ ಮೇ ಯೂಸ್ ಟೈಟರ್ ಮಾನಿಟರಿ ಪಾಲಿಸಿ ಬೈ ಇನ್ಕ್ರೀಸಿಂಗ್ ಇಂಟ್ರೆಸ್ಟ್ ರೇಟ್ಸ್. ಓಕೆ, ಹಣದ ಪೂರೈಕೆ ಯಾಕೆ ಕಡಿಮೆ ಆಗ್ತದೆ ಅಂತಂದರೆ, ಸೆಂಟ್ರಲ್ ಬ್ಯಾಂಕ್ ಮೇ ಯೂಸ್ ಎ ಟೈಟರ್ ಮಾನಿಟರಿ ಪಾಲಿಸಿ ಬೈ ಇನ್ಕ್ರೀಸಿಂಗ್ ರೇಟ್. ಸೊ ಹಣಕಾಸು ಪ್ರಾಧಿಕಾರ, ಕೇಂದ್ರ ಬ್ಯಾಂಕು ಬಡ್ಡಿ ದರಗಳನ್ನು ಹೆಚ್ಚಿಸುವುದರ ಮೂಲಕ ಬಿಗಿ ಹಣಕಾಸು ನೀತಿಯನ್ನು ಅನುಸರಿಸಬಹುದು. ಇಂತಹ ಸಂದರ್ಭದಲ್ಲಿ ಪೀಪಲ್ ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್ ದೇರ್ ಮನಿ ಇಮಿಡಿಯೇಟ್ಲಿ ಪ್ರಿಫರ್ ಟು ಸೇವ್ ಮೋರ್ ಆಫ್ ಇಟ್. ಸೊ ಇಂಥ ಸಂದರ್ಭದಲ್ಲಿ ಕೇಂದ್ರ ಬ್ಯಾಂಕು ಬಡ್ಡಿ ದರಗಳನ್ನು ಹೆಚ್ಚಿಸುವಂಥ ನಿರ್ಧಾರವನ್ನು ಕೈಗೊಂಡಾಗ ಜನ ತಮ್ಮ ಆದಾಯವನ್ನು ಹೆಚ್ಚಾಗಿ ಅನುಭೋಗಕ್ಕೆ ಬಳಸದೆ ಅವರ ಆದಾಯವನ್ನು ಹೆಚ್ಚು ಬಡ್ಡಿ ಗಳಿಸುವ ಉಳಿತಾಯಗಳಿಗೆ ಹೆಚ್ಚು ಹೂಡಿಕೆಯನ್ನು ಮಾಡುವುದರಿಂದ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಅಥವಾ ಹಣದ ಲಭ್ಯತೆ ಕಡಿಮೆ ಆಗ್ತದೆ. ಸೊ ಹಣದ ಲಭ್ಯತೆ ಕಡಿಮೆ ಆಗೋದ್ರಿಂದ ಆರ್ಥಿಕತೆಯಲ್ಲಿ ಸಮಗ್ರ ಬೇಡಿಕೆ ಕುಂಠಿತ ಆಗುತ್ತದೆ. ಸೊ ನೆಕ್ಸ್ಟ್, ಡಿಕ್ಲೈನ್ ಇನ್ ಕಾನ್ಫಿಡೆನ್ಸ್. ನೆಗೆಟಿವ್ ಈವೆಂಟ್ಸ್, ವಿಶ್ವಾಸದಲ್ಲಿನ ಇಳಿಕೆ ಅಥವಾ ವಿಶ್ವಾಸದಲ್ಲಿನ ಇಳಿಕೆ ಅಂತ ಹೇಳ್ಬೋದು. ನೆಗೆಟಿವ್ ಇವೆಂಟ್ಸ್ ಇನ್ ದಿ ಎಕಾನಮಿ ಸಚ್ ಆಸ್ ರಿಸೆಷನ್ ಮೇಕ್ ಆಲ್ಸೋ ಕಾಸ್ ಎ ಫಾಲ್ ಇನ್ ಅಗ್ರಿಗೇಟೆಡ್ ಡಿಮಾಂಡ್. ನೆಗೆಟಿವ್ ಇವೆಂಟ್ಸ್ ಇನ್ ದಿ ಎಕಾನಮಿಯಲ್ಲಿ ಕೆಲವು ಆಗುವಂತಹ ನಕಾರಾತ್ಮಕ ಬೆಳವಣಿಗೆಗಳು ಅಥವಾ ನಕಾರಾತ್ಮಕ ಘಟನೆಗಳು ಆರ್ಥಿಕತೆಯಲ್ಲಿ ಸಮಗ್ರ ಬೇಡಿಕೆಯನ್ನು ಕುಂಠಿತಗೊಳಿಸ್ತವೆ. ಸಚ್ ಆಸ್ ಅ ರಿಸೆಷನ್, ನಾವು ಏನು ಹಿಂಜರಿಕೆ ಅಂತ, ಆರ್ಥಿಕ ಹಿಂಜರಿಕೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಡ್ಯೂರಿಂಗ್ ರಿಸೆಷನ್, ಆರ್ಥಿಕ ಹಿಂಜರಿಕೆ ಇದ್ದಂಥ ಸಂದರ್ಭದಲ್ಲಿ, ಆರ್ಥಿಕ ಹಿಂಜರಿಕೆ ಅಂದರೆ ಏನು, ಉತ್ಪಾದನೆ, ಆದಾಯ, ಉದ್ಯೋಗ ಇವೆಲ್ಲವುಗಳು ಕೂಡ ಕಡಿಮೆ ಆಗುತ್ತಿರುವಂಥ ಸನ್ನಿವೇಶವನ್ನು ನಾವು ರಿಸೆಷನ್ ಅಂತ ಕರಿತೀವಿ. ಪೀಪಲ್ ಕ್ಯಾನ್ ಬಿಕಮ್ ಮೋರ್ ಪೆಸಿಮಿಸ್ಟಿಕ್ ಅಬೌಟ್ ದಿ ಫ್ಯೂಚರ್ ಆಫ್ ದಿ ಎಕಾನಮಿ. People will more pessimistic about their future economy. People more pessimistic about the future economy. Subsequently, they prefer to increase their saving and reduce current spending. So ಯಾವಾಗ ಆರ್ಥಿಕತೆಯಲ್ಲಿ ಹಿಂಜರಿಕೆ ಸಂಭವಿಸ್ತದೆ, ಯಾವಾಗ ಆರ್ಥಿಕತೆಯಲ್ಲಿ ಹಿಂಜರಿತ ಸಂಭವಿಸ್ತದೆ ಅಂಥ ಸಮಯದಲ್ಲಿ people will started to lose the hope on the ಫ್ಯೂಚರ್. ಓಕೆ, ಯಾವಾಗ ಆರ್ಥಿಕತೆಯಲ್ಲಿ ಹಿಂಜರಿಕೆ ಸಂಭವಿಸ್ತದೆ, ಉತ್ಪಾದನೆ ಕಡಿಮೆ ಆಗ್ತದೆ, ಲಾಭದ ಪ್ರಮಾಣ ಕಡಿಮೆ ಆಗ್ತದೆ, ಅಂಥ ಸಮಯದಲ್ಲಿ ಉತ್ಪಾದಕರು ಅಥವಾ ಹೂಡಿಕೆದಾರರು ಭವಿಷ್ಯದ ಬಗ್ಗೆ ತಮ್ಮ ವಿಶ್ವಾಸವನ್ನು ಕಳೆದುಕೊಳ್ತಾರೆ. ಸೊ ಡ್ಯೂರಿಂಗ್ ರಿಸೆಷನ್ ಪೀಪಲ್ ಕ್ಯಾನ್ ಬಿಕಮ್ ಮೋರ್ ಪೆಸಿಮಿಸ್ಟಿಕ್ ಅಬೌಟ್ ದ ಫ್ಯೂಚರ್ ಆಫ್ ದಿ ಎಕಾನಮಿ. ಆರ್ಥಿಕತೆಯ ಭವಿಷ್ಯದ ಬಗ್ಗೆ ಅವರಿಗೆ ಪ್ರಶ್ನೆಗಳು ಉದ್ಭವ ಆಗೋ ಸಾಧ್ಯತೆ ಇರ್ತದೆ. ಸಬ್ಸಿಕ್ವೆಂಟ್ಲಿ ದೆ ಪ್ರಿಫರ್ ಟು ಇನ್ಕ್ರೀಸ್ ದರ್ ಸೇವಿಂಗ್ ಆ್ಯಂಡ್ ರೆಡ್ಯೂಸ್ ಕರೆಂಟ್ ಸ್ಪೆಂಡಿಂಗ್. ಸೊ ಓಕೆ, ಅಂಥ ಸಮಯದಲ್ಲಿ ಅವರು ಉಳಿತಾಯವನ್ನು ಹೆಚ್ಚಿಸುವಂತಹ ಮತ್ತು ಪ್ರಸ್ತುತ ಸ್ಪೆಂಡಿಂಗನ್ನು, ವ್ಯಯವನ್ನು ಕಡಿಮೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ದಿಸ್ ಇಸ್ ಅ ವೆರಿ ಕಾಮನ್ ಪ್ರಾಬ್ಲಮ್ ವಿಚ್ ರೆಡ್ಯೂಸಸ್ ದಿ aggregate demand in the economy. And lower production cost. So the lower production cost is one of the important factor for decreasing in aggregate demand in the economy. A decline in price for key production inputs will lower production cost. A decline in price of key production inputs will lower production cost. ಸೊ ಈ ಉತ್ಪಾದನೆಯಲ್ಲಿ ಬಳಸುವಂಥ ಉತ್ಪಾದನಾಂಗಗಳು ಅಂತ ನಾವೇನು ಕರಿತೀವಿ, ಆ ಉತ್ಪಾದನಾಂಗಗಳ ಬೆಲೆಯಲ್ಲಿ ಇಳಿಕೆಯಾದಾಗ ಉತ್ಪಾದನಾ ವೆಚ್ಚ ಕಡಿಮೆ ಆಗ್ತದೆ. ಸೊ ಆ ಉತ್ಪಾದನಾ ವೆಚ್ಚ ಕಡಿಮೆ ಆಗೋದ್ರಿಂದ ಉತ್ಪಾದನಾ ಪ್ರಮಾಣ ಹೆಚ್ಚಾಗ್ತದೆ. ಪ್ರೊಡ್ಯೂಸರ್ಸ್ ವಿಲ್ ಬಿ ಏಬಲ್ ಟು ಇನ್ಕ್ರೀಸ್ ಪ್ರೊಡಕ್ಷನ್ ಔಟ್ಪುಟ್ ವಿಚ್ ವಿಲ್ ಲೀಡ್ ಟು ಓವರ್ ಸಪ್ಲೈ ಇನ್ ದಿ ಎಕಾನಮಿ. ಸೊ ಈ ಉತ್ಪಾದನಾ ವೆಚ್ಚ ಆರ್ಥಿಕತೆಯಲ್ಲಿ ಕಡಿಮೆಯಾಗುವುದರಿಂದ ಉತ್ಪಾದಕರು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಹೆಚ್ಚು ಸರಕುಗಳನ್ನು ಉತ್ಪಾದಿಸಲಿಕ್ಕೆ ಅಣಿಯಾಗ್ತಾರೆ. ಈ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಹೆಚ್ಚು ಸರಕುಗಳನ್ನು ಉತ್ಪಾದಿಸಲಿಕ್ಕೆ ಪ್ರಾರಂಭ ಮಾಡುವುದರಿಂದ ಆರ್ಥಿಕತೆಯಲ್ಲಿ ಅತಿ ಹೆಚ್ಚು ಓವರ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಅಧಿಕ ಉತ್ಪಾದನೆ ಉಂಟಾಗ್ತದೆ. ಸೊ ಆವಾಗ ಉತ್ಪಾದನೆ ಅಥವಾ ಸರಕು ಮತ್ತು ಸೇವೆಗಳು ಅಥವಾ ಪೂರೈಕೆಗಿಂತ ಬೇಡಿಕೆ ಕಡಿಮೆ ಆಗುವ ಸನ್ನಿವೇಶಗಳು ಹೆಚ್ಚಾಗಿರ್ತವೆ. ಇದರಿಂದ ಸಮಗ್ರ ಬೇಡಿಕೆ ಕಡಿಮೆಯಾಗುತ್ತೆ ಅಂತ. ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್, ತಾಂತ್ರಿಕ ಸುಧಾರಣೆಗಳು ಅಥವಾ ತಾಂತ್ರಿಕ ಪ್ರಗತಿ ಅಂತ ನಾವು ಕರಿತೀವಿ. ಅಡ್ವಾನ್ಸಸ್ ಇನ್ ಟೆಕ್ನಾಲಜಿ ಇನ್ ಪ್ರೊಡಕ್ಷನ್ ಕ್ಯಾನ್ ಕಾಸ್ ಅನ್ ಇನ್ಕ್ರೀಸ್ ಇನ್ ಅಗ್ರಿಗೇಟ್ ಸಪ್ಲೈ. ಅಡ್ವಾನ್ಸಸ್ ಇನ್ ಟೆಕ್ನಾಲಜಿ ಇನ್ ಪ್ರೊಡಕ್ಷನ್ ಕ್ಯಾನ್ ಕಾಸ್ ಅನ್ ಇನ್ಕ್ರೀಸ್ ಇನ್ ಅಗ್ರಿಗೇಟ್ ಸಪ್ಲೈ. Okay, technological advance will allow producer to lower cost, thus the price of products will be go down.
ಸೊ ಯಾವಾಗ ಉತ್ಪಾದನೆಯಲ್ಲಿ ಹೆಚ್ಚು ಹೆಚ್ಚು ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳಿಕ್ಕೆ ಉತ್ಪಾದಕರು ಪ್ರಾರಂಭ ಮಾಡ್ತಾರೆ, ಸೊ ಆ ಸಮಯದಲ್ಲಿ ಒಟ್ಟಾರೆ ಉತ್ಪಾದನಾ ವೆಚ್ಚ ಕಡಿಮೆ ಆಗ್ತದೆ, ವಸ್ತುಗಳ ಗುಣಮಟ್ಟ ಹೆಚ್ಚಾಗ್ತದೆ, ವಸ್ತುಗಳ ಬೆಲೆಗಳು ಕಡಿಮೆಯಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ತಂತ್ರಜ್ಞಾನವನ್ನು ಉತ್ಪಾದನೆಯಲ್ಲಿ ಹೆಚ್ಚಾಗಿ ಬಳಸೋಕ್ಕೆ ಪ್ರಾರಂಭ ಆಗೋದ್ರಿಂದ ಸರಕು ಮತ್ತು ಸೇವೆಗಳ ಉತ್ಪಾದನಾ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ, ಉತ್ಪಾದನಾ ಗುಣಮಟ್ಟ ಕೂಡ ಹೆಚ್ಚಾಗ್ತದೆ ಮತ್ತು ಹೆಚ್ಚು ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಪ್ರಾರಂಭ ಮಾಡೋದ್ರಿಂದ ಸರಕು ಮತ್ತು ಸೇವೆಗಳ ಬೆಲೆಗಳು ಕಡಿಮೆ ಆಗ್ತವೆ. ಸೊ ಈಗ ಬಿಕಾಸ್ ಆಫ್ ಯೂಸಿಂಗ್ ಮೋರ್ ಆ್ಯಂಡ್ ಮೋರ್ ಟೆಕ್ನಾಲಜಿ ಇನ್ ಪ್ರೊಡಕ್ಷನ್, the volume of output will increase and at the same time the aggregate demand will be lag down. ಸೊ ಅಲ್ಲಿ ಸಮಗ್ರ ಬೇಡಿಕೆ ಕೊರತೆ ಉಂಟಾಗ್ತದೆ ಮತ್ತು ಪೂರೈಕೆ, ಸರಕು ಮತ್ತು ಸೇವೆಗಳ ಪೂರೈಕೆ ತಂತ್ರಜ್ಞಾನದ ಬಳಕೆಯಿಂದ, ತಂತ್ರಜ್ಞಾನದ ಅನುಷ್ಠಾನದಿಂದ ಹೆಚ್ಚಾಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದಿ ರೀಸನ್ ಫಾರ್ ಡಿಕ್ರೀಸಿಂಗ್ ಇನ್ ದಿ ಅಗ್ರಿಗೇಟ್ ಡಿಮಾಂಡ್. ಚೇಂಜ್ ಇನ್ ಕ್ಯಾಪಿಟಲ್ ಮಾರ್ಕೆಟ್ ಸ್ಟ್ರಕ್ಚರ್. When many different companies are selling the same goods or services, they typically lower their prices as a means to compete. So change in capital market structure, ಬಂಡವಾಳ ಮಾರುಕಟ್ಟೆ ರಚನೆಯಲ್ಲಿನ ಬದಲಾವಣೆ. ಸೊ ಯಾವಾಗ ಒಂದೇ ವಿಧವಾದ ವಸ್ತುಗಳನ್ನು ಉತ್ಪಾದಿಸಿ ಮಾರಾಟ ಮಾಡುವಂತಹ ಹಲವು ಉತ್ಪಾದಕರು ಆರ್ಥಿಕತೆಯಲ್ಲಿ ಇರ್ತಾರೆ, ಅಂತಹ ಸಮಯದಲ್ಲಿ ಏನಾಗುತ್ತೆ ಅಂದರೆ, ವೆನ್ ಮೆನಿ ಡಿಫ್ರೆಂಟ್ ಕಂಪನೀಸ್ ಆರ್ ಸೆಲ್ಲಿಂಗ್ ದ ಸೇಮ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಸೊ ದೇ ವಿಲ್ ಕಾಂಪೀಟ್ ಈಚ್ ಅದರ್ ಟು ಮಿನಿಮೈಸ್ ದೇರ್ ಪ್ರೈಸ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಒಂದೇ ವಿಧವಾದ ವಸ್ತುವನ್ನು ಉತ್ಪಾದಿಸುವಂಥ ಹಲವಾರು ಉತ್ಪಾದಕರಿದ್ದಾಗ ಅವರ ನಡುವೆ ಕಾಂಪಿಟೇಷನ್ ಉದ್ಭವವಾಗಿ ಅಥವಾ ಪೈಪೋಟಿ ಉದ್ಭವವಾಗಿ ಅವರು ತಮ್ಮ ಸರಕು ಸೇವೆಗಳ ಬೆಲೆಗಳನ್ನು ಕಡಿಮೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದು ಹಣದ ಇಳಿತಕ್ಕೆ ಸಂಭವಿಸ್ತದೆ. ಸೊ ದೀಸ್ ಆಲ್ ಆರ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ವಿಚ್ ರೆಸ್ಪಾನ್ಸಿಬಲ್ ಫಾರ್ ಡಿಫ್ಲೇಷನ್ ಇನ್ ದಿ ಎಕಾನಮಿ. ಆರ್ಥಿಕತೆಯಲ್ಲಿ ಹಣದಿಳಿತ ಸಂಭವಿಸೋದಕ್ಕೆ ಪ್ರಮುಖವಾದ ಕಾರಣಗಳನ್ನು ನಾವು ಈ ರೀತಿಯಾಗಿ ಪಟ್ಟಿ ಮಾಡ್ಬೋದು. ಸೊ ಈ ಒಂದು ಸೆಷನ್ನಲ್ಲಿ ನಾವು ಹಣದಿಳಿತ ಅಂದರೆ ಏನು, ಹಣದಿಳಿತಕ್ಕೆ ಸಂಬಂಧಪಟ್ಟ ವ್ಯಾಖ್ಯೆಗಳು ಮತ್ತು ಹಣದಿಳಿತ ಮುಖ್ಯವಾಗಿ ಯಾಕೆ ಸಂಭವಿಸ್ತದೆ ಅನ್ನೋ ವಿಷಯದ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಸಮ್ ಫ್ಯಾಕ್ಟರ್ಸ್ ಆರ್ the factors for increase and decrease in aggregate demand and aggregate supply. ಸೊ ಇಲ್ಲಿ ಅಗ್ರಿಗೇಟ್ ಡಿಮಾಂಡ್ ಆ್ಯಂಡ್ ಅಗ್ರಿಗೇಟ್ ಸಪ್ಲೈ, ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆಯಲ್ಲಿನ ವ್ಯತ್ಯಾಸದಿಂದ ಹಣದಿಳಿತ ಸಂಭವಿಸ್ತದೆ. ಸಮಗ್ರ ಪೂರೈಕೆಯು ಹೆಚ್ಚಳಗೊಂಡು ಸಮಗ್ರ ಬೇಡಿಕೆ ಕಡಿಮೆಯಾಗುವಂಥ ಸನ್ನಿವೇಶವನ್ನು ನಾವು ಹಣದಿಳಿತ ಅಂತೇಳಿ ಹೇಳ್ಬೋದು. ಸೊ ಯಾಕೆ ಹಣದ ಸಮಗ್ರ ಬೇಡಿಕೆ ಆರ್ಥಿಕತೆಯಲ್ಲಿ ಹೆಚ್ಚಾಗುತ್ತೆ ಮತ್ತು ಯಾಕೆ ಸಮಗ್ರ ಪೂರೈಕೆ ಆರ್ಥಿಕತೆಯಲ್ಲಿ ಜಾಸ್ತಿ ಆಗುತ್ತೆ ಅನ್ನೋ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಹಣದ ಇಳಿತ ಅಂದರೆ ಸರಕು ಮತ್ತು ಸೇವೆಗಳ ಬೆಲೆಗಳು ಇಳಿಯುತ್ತಿರುವಂತಹ ಸನ್ನಿವೇಶವಾಗಿರುತ್ತದೆ ಮತ್ತು ಇಲ್ಲಿ ಹಣದ ಮೌಲ್ಯ ಹೆಚ್ಚುತ್ತಿರುವಂಥ ಸನ್ನಿವೇಶವಾಗಿರುತ್ತದೆ. ಹಣದುಬ್ಬರಕ್ಕೆ ವಿರುದ್ಧವಾದ ಸನ್ನಿವೇಶವನ್ನು ನಾವು ಹಣದ ಇಳಿತ ಅಂಥೇಳಿ ಕರಿಬಹುದು. ಥ್ಯಾಂಕ್ ಯು.